ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈಗಾಗಲೇ ಕೌನ್ಸಿಲಿಂಗ್ ಮಾಡಿ ಸ್ಥಳ ನೀತಿಗೊಳಿಸಿ ಈಗಾಗಲೇ ಕೆಲವು ಶಿಕ್ಷಕರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಶಿಕ್ಷಕರು ಶಾಲೆಗಳಲ್ಲಿ ವೇಕೆನ್ಸಿ ಇಲ್ಲದ ಕಾರಣದಿಂದ ಉಪನಿರ್ದೇಶಕರ ಆದೇಶ ಪಡೆದು ತದನಂತರ ತಾತ್ಕಾಲಿಕವಾಗಿ ಶಾಲೆಗಳಲ್ಲಿ ನಿಯೋಜನೆಯ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶಿಕ್ಷಕರಿಗೆ ಇವತ್ತು ಕೌನ್ಸಿಲಿಂಗ್ ನಡೆಸಲಾಗುತ್ತಿದೆ. ಈ ವಿಷಯದ ಕುರಿತು ಚಿಕ್ಕೋಡಿ ಉಪ ಶಿಕ್ಷಣಾಧಿಕಾರಿ ಹಂಚಟ್ಟಿಯವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ್ದು, ಇನ್ನು ಮುಂದೆ ಯಾವುದೇ ರೀತಿ ಹೀಗೆ ಶಿಕ್ಷಕರ ಬಗ್ಗೆ ಶಿಕ್ಷಣ ಉಪನಿರ್ದೇಶಕರಂತೆ ಆದೇಶದಂತೆ ಕೂಡ ಮುಂದಿನ ತೀರ್ಮಾನ ಮಾಡಲಾಗುವುದು ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈಗಾಗಲೇ ಕೌನ್ಸಿಲಿಂಗ್ ಮಾಡಿ ಶಾಲೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ಕರ್ತವ್ಯಕ್ಕೆ ಕೆಲವು ಶಿಕ್ಷಕರು ಹಾಜರಾಗಿರ್ತಾರೆ. ಅದರಲ್ಲಿ ಕೆಲವು ಶಿಕ್ಷಕರು ವೇಕೆನ್ಸಿಗಳು ಶಾಲೆಗಳಲ್ಲಿ ಇಲ್ಲದೇ ಕಾರಣದಿಂದಾಗಿ ಉಪನಿರ್ದೇಶಕರ ಕಚೇರಿಗೆ ಆದೇಶ ಪಡೆದು ತದನಂತರ ತಾತ್ಕಾಲಿಕವಾಗಿ ಶಾಲೆಗಳಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಶಿಕ್ಷಕರಿಗೆ ಇವತ್ತು ಕೌನ್ಸಿಲಿಂಗ್ ನಡೆಸಲಾಗ್ತಾ ಇದೆ. ಯಾಕಂದರೆ ಈಗ ಕೆಲವು ವೇಕೆನ್ಸಿಗಳು ಜಿಲ್ಲೆಯಲ್ಲಿ ಇರುವುದರಿಂದಾಗಿ ಆ ವೇಕೆನ್ಸಿಗಳನ್ನು ಆ ಶಿಕ್ಷಕರಿಗೆ ನೀಡಿ ಅವರ ವೇತನ ಮತ್ತು ಇತರೆ ಸೇವಾ ಸೌಲಭ್ಯಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದಾಗಿ ಆಯುಕ್ತರು ನಿರ್ದೇಶನ ನೀಡಿದ ಕಾರಣ ಅದರಂತೆ ಇವತ್ತು ಕೌನ್ಸಿಲಿಂಗನ್ನು ನಡೆಸಲಾಗ್ತಾ ಇದೆ. ಒಟ್ಟಾರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಉಪನಿರ್ದೇಶಕರ ಕಚೇರಿಗೆ ಆದೇಶ ಪಡೆದು ಶಾಲೆಗಳಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವಂಥ 3 ವಿಷಯದ ಶಿಕ್ಷಕರಿಗೆ ನಾವು ಇವತ್ತು ಕೌನ್ಸಿಲಿಂಗ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಸಮಾಜ ವಿಜ್ಞಾನ ಕನ್ನಡ ವಿಷಯದ 191 ಶಿಕ್ಷಕರಿಗೆ ಇವತ್ತು ನಾವು ಕೌನ್ಸಿಲಿಂಗ್ ಮಾಡಬೇಕಾಗಿದೆ. ಹಾಗೆಯೇ ಉರ್ದು ಸೋಷಿಯಲ್ ಸೈನ್ಸ್ನ 4 ಶಿಕ್ಷಕರಿಗೆ ಮಾಡ್ತಾ ಇದ್ದೀವಿ. ಹಾಗೆಯೇ PCMನ ಉರ್ದು 3 ಶಿಕ್ಷಕರಿಗೆ ಮಾಡಬೇಕಾಗಿದೆ. ಅದರಲ್ಲಿ ಈಗಾಗಲೇ ವೇಕೆನ್ಸಿಗಳನ್ನು ರಾಜ್ಯ ಕಚೇರಿಯಿಂದ ಬಿಡ್ತಾರೆ. ಅವರು ಎಷ್ಟು ವೇಕೆನ್ಸಿಗಳು ಬಿಡ್ತಾರೋ ಎಲ್ಲ ವೇಕೆನ್ಸಿಗಳನ್ನು ಅವರಿಗೆ ಒದಗಿಸಿಕೊಡ್ತೀವಿ ಮತ್ತು ಅವರ ಜ್ಯೇಷ್ಠತಾ ಪಟ್ಟಿಯ ಪ್ರಕಾರ ಮಾತ್ರ ಈ ಕೌನ್ಸಿಲಿಂಗ್ ನಡೀತೀವಿ. ಇದ್ರ ಕುರಿತು ಪಟ್ಟಿಯನ್ನು ಈಗಾಗಲೇ ಪ್ರಕಟಪಡಿಸಲಾಗಿದೆ. ವೇಕೆನ್ಸಿ ಕುರಿತಾದ ಪಟ್ಟಿಯನ್ನು ನಮ್ಗೆ ಬೆಂಗಳೂರಿನಿಂದ ಬಂದ ತಕ್ಷಣ ನಾವು ಕೌನ್ಸಿಲಿಂಗನ್ನು ಮಾಡ್ತೀವಿ ಮತ್ತು ಎಲ್ಲ ಶಿಕ್ಷಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಶಾಲೆಗಳಿಗೆ ಸ್ಥಳ ನಿಯುಕ್ತಿ ಮಾಡಿಕೊಟ್ಟು ಆದೇಶ ಕೊಟ್ಟರೆ ಅವರಿಗೆ ಮುಂದಿನ ಸೇವಾ ಸೌಲಭ್ಯಗಳಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದಾಗಿ ಆಯುಕ್ತರ ನಿರ್ದೇಶನದಿಂದ ಇವತ್ತು ಮಾಡ್ತಾ ಇದ್ದೇವೆ. ಈಗ ನಮ್ಗೆ ಅವರಿಂದ ಕೌನ್ಸಿಲಿಂಗಿಗೆ ಪ್ರಕ್ರಿಯೆ ಚಾಲನೆ ಮಾಡಲಿಕ್ಕೆ ನಮ್ಗೆ ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.